ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ, ಶ್ರಾವಣ ಶನಿವಾರದ ಮೊದಲನೇ ದಿನ ಆಗಿರುತ್ತೆ. ನಮ್ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ನಾವು ವಾರನೂ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಬೇಕು. ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮನೆ ಮಕ್ಳ ಕೈಲಿ ಉಪದಾನ ಮಾಡಿಸ್ಬೇಕು. ಪ್ರತಿ ಶನಿವಾರನೂ ನಾವು ದೇವ್ರ ಪಾತ್ರೆ ತೊಳೆದು ಶ್ರಾವಣ ಶನಿವಾರನ ಆಚರಿಸ್ತೀವಿ ನಾವು. ವರಮಹಾಲಕ್ಷ್ಮಿ ಆಗಿದ್ದ ಮಾರನೆಗೆ ಶುಕ್ರವಾರ ವರಮಹಾಲಕ್ಷ್ಮಿ ಮತ್ತು ನೆಕ್ಸ್ಟ್ ಡೇನೇ ಶನಿವಾರ ಬೀಳುತ್ತೆ. ಆವತ್ತು ನಾವು ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ತೀವಿ. ಅಂದರೆ ದೇವ್ರಿಗೆ ಪ್ರಸಾದ ಅಂತ ಅನ್ನ ಸಾಂಬಾರು ಮತ್ತು ಪಾಯಸ ಇದೆಲ್ಲನೂ ಮಾಡಿ ಮನೇಲಿ ಧೂಪ ಹಾಕ್ಸಿ ನಾವು ದಾಸಪ್ಪನ ಪೂಜಿಸ್ತೀವಿ. ಇವತ್ತು ಮೊದಲನೇ ಶ್ರಾವಣ ಶನಿವಾರ ಅಂತ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ತಿದ್ದೋ. ಅದಕ್ಕಿಂತ ಮುಂಚೆ ತಿಂಡಿ ರೆಡಿ ಮಾಡೋಣ ಅಂತ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತಿದ್ದೆ. ಚಿತ್ರಾನ್ನ ಮಾಡಾದ್ಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಮನೆ ರೆಡಿ ಮಾಡಿಕೊಂಡು ನೆಕ್ಸ್ಟು ಪೂಜೆ ಮಾಡ್ತಿದ್ವಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವ್ರು ಕರೆಕ್ಟಾಗಿ ಹೇಳಿ, ನಾನು ಪ್ರಾಪರಾಗಿ ಕರೆಕ್ಟಾಗಿ ಪೂಜೆ ಮಾಡ್ತಿದ್ದೀನಾ ಇಲ್ವಾ ಅಂತ. ಯಾಕೆ ಅಂತಂದರೆ ಕೆಲವ್ರು ಹೇಳ್ತಿದ್ದಾರೆ ನಾವು ಕರೆಕ್ಟಾಗಿ ಪೂಜೆ ಮಾಡ್ತಿಲ್ಲ, ಸಾಬ್ರ ಥರ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಕೆಲವರು. ಅದಕ್ಕೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಅವರು ಹೇಳಿ ಕರೆಕ್ಟಾಗಿ, ನನಗೆ ಪ್ರಾಪರಾಗಿ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ನೇ ಪೂಜೆ ಮಾಡಿದ್ದೀನಾ ಇಲ್ವಾ? ಏನಾದರೂ ತಪ್ಪಾದರೆ ಪ್ಲೀಸ್ ತಿಳಿಸಿ ನನಗೆ. ತಪ್ಪು ಅನಿಸಿದ್ರೆ ಹೇಳಿ, ನಾನು ತಿದ್ಕೋತೀನಿ. ಅದನ್ನು ಬಿಟ್ಟು ಆಡ್ಕೋಬೇಡಿ ಯಾರೂ. ಶಂಕ ಓದಪ್ಪ ನೀನು.
ಆಗ್ತದೆ. ಗೋವಿಂದ ಅಂತ ನೀನು ಅನ್ನೋದಲ್ಲ, ನೀನು ಅದನ್ನೇ ಹೇಳ್ಬೇಕು. ಕೈ ವಿಡಿಯೋ ನೋಡಿರಿ ಅಲ್ವಾ, ನಾನು ಕರೆಕ್ಟಾಗಿ ಪೂಜೆ ಮಾಡಿದ್ದೀನ? ಅಕಸ್ಮಾತ್ ಏನೋ ಚೇಂಜಸ್ ಮಾಡಬೇಕಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅದನ್ನು ಬಿಟ್ಟು ಇನ್ನೊಬ್ರ ಜೊತೆ ಹೇಳ್ಕೊಂಡು ಆಡ್ಕೊಳಕ್ಕೆ ಹೋಗಬೇಡಿ ಆಯಿತಾ. ದೇವ್ರ ಸಾಮಾನೆಲ್ಲ ಕರೆಕ್ಟಾಗಿ ಇಟ್ಟಿದ್ದೀನ? ಅಬ್ಸರ್ವ್ ಮಾಡಿ ನೋಡಿ. ಏನಾದರೂ ತಪ್ಪಿದ್ರೆ ಅಲ್ಲೇ ಕಮೆಂಟ್ ಮಾಡಿ, ಅದನ್ನು ಬಿಟ್ಟು ಬೇರೆಯವ್ರ ಜೊತೆ ಹೇಳ್ಕೊಂಡು ಆಡ್ಕೊಂಡು ನಗಬೇಡಿ ಪ್ಲೀಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.